ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತ. 7ನೇ ತರಗತಿಯಲ್ಲಿ ಪಠ್ಯಪೂರಕದಲ್ಲಿ 2ನೇ ಪದ್ಯವಾದ ಈ ಭೂಮಿ ಬಣ್ಣದ ಬುಗುರಿ ಅನ್ನೋ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪದ್ಯವನ್ನು ಬರೆದಿರೋರು ಹಂಸಲೇಖ. ಇವರ ಪರಿಚಯ ನಿಮಗೆಲ್ಲರಿಗೂ ಇದೆ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಡೆಸುವಂಥ ಕಾರ್ಯಕ್ರಮದ ಮೂಲಕ ಇವ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ತೀರ, ಹಾಗೆ ಇವರನ್ನು ನೋಡಿರ್ತೀರ. ಇವರ ಒಂದು ಕಿರು ಪರಿಚಯವನ್ನು ನಾವು ಇಲ್ಲಿ ಮಾಡ್ಕೊಳ್ಳೋಣ. ಹಂಸಲೇಖ ಅವರವರು 1951ರಲ್ಲಿ ಜನಿಸಿದ್ರು. ಹಂಸಲೇಖ ಅವರು ಯಾವಾಗ ಜನಿಸಿದ್ರು? 1951ರಲ್ಲಿ ಜನಿಸಿದ್ರು. ಇವರ ಮೂಲ ಹೆಸರು ಅಂದರೆ ಮೊದಲಿಗೆ ಏನು ಹೆಸರಿರುತ್ತೆ ಅಂದರೆ ಜಿ ಗಂಗರಾಜು. ಇವರ ಮೊದಲನೇ ಹೆಸರೇನು? ಗಂಗರಾಜು ಅಂತೇಳಿ ಹೆಸರಿರುತ್ತೆ. ನಂತರ ಇವರು ಜೀವನದಲ್ಲಿ ಸಂಗೀತ ಲೋಕದಲ್ಲಿ ಸಾಧನೆಯನ್ನು ಮಾಡಿದಾಗ ಇವರಿಗೆ ಹೆಸರು ಬದಲಾಯಿಸ್ತಾರೆ. ಹಿಂದೂಸ್ತಾನಿ ಮತ್ತು ಪಾಶ್ಚಾತ್ಯ ಸಂಗೀತ ಶೈಲಿಗಳನ್ನು ಅವರು ವಿವಿಧ ಗುರುಗಳಿಂದ ಕಲಿತರು. ಶಾಸ್ತ್ರೀಯ ಸಂಗೀತ, ಅದೇ ರೀತಿಯಲ್ಲಿ ಇವರು ಹಿಂದೂಸ್ತಾನಿ ಮತ್ತು ಪಾಶ್ಚಾತ್ಯ ಸಂಗೀತ ಶೈಲಿಗಳು ಅಂದರೆ ವಿಧಗಳನ್ನು ವಿವಿಧ ಗುರುಗಳು ಅಂದರೆ ತುಂಬ ಗುರುಗಳ ಹತ್ತಿರ ಸಂಗೀತವನ್ನು ಕಲಿತರು. ನಂತರ ತಮ್ಮ ಸ್ವಂತ ಸಾಧನೆಯಿಂದ ಬೆಳೆಸಿಕೊಂಡರು. ಅಂದರೆ ಸ್ವಲ್ಪ ಹೇಳಿಕೊಟ್ರೆ ಇನ್ನೂ ಅವರು ಆಸಕ್ತಿಯಿಂದ ಹೆಚ್ಚಿನ ವಿಷಯವನ್ನು ತಿಳಿದುಕೊಂಡ್ರು. ಹಂಸಲೇಖ ರಚನೆಯ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಗೀತೆಯು ಅಪಾರ ಜನಪ್ರಿಯತೆಯನ್ನು ಪಡೆಯಿತು. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ ಆ ಶಬ್ದವೇದಿ ಫಿಲಮಿನ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಚಿತ್ರ ಅಂದರೆ ಈ ಸಾಂಗು ತುಂಬ ಹೆಸರುವಾಸಿ ಆಯಿತು. ಚಿತ್ರರಂಗದೊಂದಿಗೆ 30 ವರ್ಷಗಳ ನಂಟು ಇವರದಾಗಿದೆ. ಎಷ್ಟು? 30 ವರ್ಷಗಳ ಸಂಬಂಧವನ್ನು ಈ ಚಿತ್ರರಂಗದಲ್ಲಿ ಇವರು ಬೆಳೆಸ್ಕೊಂಡಿದ್ದಾರೆ. ಹಾಗೆ 300ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ಅಂದರೆ 300 ಫಿಲಮ್ಗಳಿಗೆ, ಚಲನಚಿತ್ರಗಳಿಗೆ ಸಂಗೀತವನ್ನು ಬರೆದುಕೊಟ್ಟಿದ್ದಾರೆ. ಹಾಗೆ ಇವರು ಸಂಗೀತ ನಿರ್ದೇಶಕರಾಗಿದ್ದಾರೆ. ನಿಮಗೆ ಪೂರಕ ಪಾಠದಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಇದನ್ನು ವಿಷ್ಣುವರ್ಧನ್ ಅಭಿನಯಿಸಿರುವಂಥ ಚಲನಚಿತ್ರದಲ್ಲಿ ಬರುತ್ತೆ. ಈ ಭೂಮಿ ಬಣ್ಣದ ಬುಗುರಿ ಅನ್ನೋ ಸಾಂಗನ್ನು ನೀವು ಕೇಳಿರ್ತೀರ. ಅದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಹಂಸಲೇಖ ಅವರು ಯಾವ ರೀತಿ ಭೂಮಿಯನ್ನು ಬಣ್ಣದ ಬುಗುರಿಗೆ ಯಾಕೆ ಹೋಲಿಸಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪದ್ಯವನ್ನು ಓದೋಣ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾರೆ ಚಾಟಿಯ ಏಟ ಕಾಲ ಕ್ಷಣಿಕ ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾರೆ ಚಾಟಿಯ ಏಟ ಕಾಲ
ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಮರಿಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ಮಗುವು ಕಣೋ ಮರಿಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ಮಗುವು ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೋ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಅಂದರೆ ಇಲ್ಲಿ ಹಂಸಲೇಖ ಅವರು ಭೂಮಿಯನ್ನು ಯಾವುದಕ್ಕೆ ಹೋಲಿಸಿದರೆ ಬಣ್ಣದ ಬುಗುರಿಗೆ ಹೋಲಿಸಿದ್ದಾರೆ. ಹಾಗೆ ಇಲ್ಲಿ ಶಿವ ಅಂದರೆ ದೇವರು. ಶಿವ ಏನು ಮಾಡ್ತಾ ಇದ್ದಾನೆ? ಚಾಟಿ ಹಿಡ್ಕೊಂಡು ಬುಗುರಿ ಅಂದರೆ ಭೂಮಿಯಲ್ಲಿ ಆಟ ಆಡಿಸ್ತಾ ಇದ್ದಾನೆ. ಈ ಭೂಮಿ ಬಣ್ಣದ ಬುಗುರಿ, ಶಿವನೇ ಇಲ್ಲಿ ಚಾಟಿ. ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ನಾವು ದೇವರ ಮೇಲೆ ಹೇಗೆ ಭಾರ ಹಾಕ್ತೀವಿ ಹಾಗೆ ಈ ಬಾಳು ಒಂದು ಸುಂದರವಾದ ನಗರಿ. ನಗರಿ ಅಂದರೆ ಪಟ್ಟಣ. ಈ ಬಾಳು ನಮ್ಮ ಬಾಳು ಸುಂದರವಾಗಿರಬೇಕು. ನೀನಿದರ ಮೇಟಿ. ಮೇಟಿಯಲ್ಲಿ ದೇವರು, ದೇವರಿಗೆ ಹೇಳಿದ್ದಾರೆ. ಮೇಟಿ ಅಂದರೆ ಅವನು ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ನೀನಿದರ ಮೇಟಿ ಅಂದರೆ ಈ ಬಾಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಿಂತಾಗ ಬುಗುರಿಯ ಆಟ ಅಂದರೆ ಭೂಮಿ ಸುತ್ತೋದು. ನಿಂತರೆ ಏನಾಗುತ್ತೆ? ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆಗ ಅಂದರೆ ಸ್ವಲ್ಪ ಭೂಕಂಪನ ಆದರೆ ಏನಾಗುತ್ತೆ? ಮನುಷ್ಯ ಎಷ್ಟು ಹೆದರುತ್ತಾನೆ. ಎಲ್ಲಿಗೆ ಹೋಗಬೇಕು? ಅವನಿಗೆ ಎಲ್ಲಿ ಉಳಿಗಾಲ ಇರೋದಿಲ್ಲ. ಎಲ್ಲರೂ ಒಂದೇ ಓಟ. ಕಾಲ ಕ್ಷಣಿಕ ಕಣೋ. ಕಾಲ ಅಂದರೆ ಸಮಯ, ಕ್ಷಣಿಕ ಅಂದರೆ 1 ಸೆಕೆಂಡ್ ಸಾಕು. ನಮಗೆ ಜೀವನದಲ್ಲಿ ಏನೇ ಒಂದು ಅನಾಹುತ ಆಗಬೇಕಂದ್ರೆ ಒಂದು ಕ್ಷಣದಲ್ಲಿ ನಾವು ಕಣ್ಮುಚ್ಚಿ ತೆಗೆಯೋದ್ರಲ್ಲಿ ಏನೆಲ್ಲ ಅನಾಹುತ ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಡ್ತಾರೆ. ಅಂದರೆ ಈಗ ಭೂಕಂಪ ಆದಾಗ ಜನಗಳು ಮನೆಯನ್ನು ಬಿಟ್ಟು ಹೊರಗಡೆ ಓಡ್ಬರ್ತಾರೆ. ಹಾಗೆ ಸುನಾಮಿ ಬಂದರೂ ಸಹ ಮನುಷ್ಯರು ಎಲ್ಲಿಗಂತ ಓಡೋಗ್ತಾರೆ? ನೀರು, ಗಾಳಿ, ಬಿಸಿಲು ಅಂದರೆ ಬೆಂಕಿ. ಈ ಮೂರನ್ನು ಯಾರಿಂದಲೂ ತಡೆಯೋದಕ್ಕೆ ಆಗೋದಿಲ್ಲ. ನೀರಂದರೆ ಮಳೆ ಹೆಚ್ಚಾಗಿ ಬಂದಾಗ ಪ್ರವಾಹ ಆಗುತ್ತೆ. ಅದರಿಂದ ಯಾವ್ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತೀವಿ ಅಂತ ನೋಡ್ತೀವಿ. ಹಾಗೆ ಬೇಸಿಗೆ ಕಾಲದಲ್ಲಿ ದಟ್ಟವಾದ ಅರಣ್ಯ ಕಾಡುಗಳಲ್ಲೂ ಸಹ ಒಮ್ಮೊಮ್ಮೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಬೆಂಕಿ ಸುತ್ತಮುತ್ತ ಊರುಗಳಿದ್ದರೆ ಅಲ್ಲಿ ಆ ಊರುಗಳು ಸಹ ನಾಶವನ್ನು ಹೊಂದುತ್ತವೆ. ಹಾಗೆ ಗಾಳಿ ತುಂಬ ಜೋರಾಗಿ ಗಾಳಿ ಬೀಸಿದಾಗ ಯಾವುದೇ ಒಂದು ತಡೆಯೋದಕ್ಕೆ ಶಕ್ತಿ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಂತಾಗ ಬುಗುರಿ ಆಟ ಎಲ್ಲರೂ ಒಂದೇ ಸಮನೆ ಓಡ್ತಾರೆ. ಕಾಲ ಅನ್ನೋದು ಕ್ಷಣಿಕ ಅಂತ ಹೇಳಿದ್ದಾರೆ. ಮರಿಬೇಡ ತಾಯಿಯ ಋಣವ ಅಂದರೆ ತಂದೆ ತಾಯಿಯ ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ತೋರಿಸುವಂಥ ಪ್ರೀತಿ ಮತ್ತು ನಾವು ಹಿಂತಿರುಗಿಸಿ ಕೊಡೋದಕ್ಕೆ ಆಗೋದಿಲ್ಲ. ತಂದೆಯ ಒಲವು ಅಂದರೆ ತಂದೆ ತಾಯಿಯನ್ನು ನಾವು ದೇವರಂತೆ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಹಡೆದವರೇ ದೈವ ಕಣೋ. ಹಾಗಾಗಿ ತಂದೆ ತಾಯಿಯನ್ನು ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ. ಈ ಭೂಮಿ ಬಣ್ಣದ ಬುಗುರಿ ಅಂತ 3ನೇ ಪ್ಯಾರದಲ್ಲಿ ಹೇಳಿದ್ದಾರೆ. ಸುಖವಾದ ಭಾಷೆಯ ಕಲಿಸೋ ಮತ್ತು ಸರಿಯಾದ ದಾರಿಗೆ ನಡೆಸುವಂಥ ಸಂಸ್ಕೃತಿಯೇ ಗುರುವು ಕಣೋ. ನಮ್ಮ ಕನ್ನಡ ಭಾಷೆ ಎಷ್ಟು ಸುಲಲಿತವಾಗಿದೆ, ಸುಂದರವಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಸರಿಯಾದ ದಾರಿಗೆ ನಡೆಸೋರು ಅಂದರೆ ತಂದೆ ತಾಯಿಗಳು. ಅವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಮಗುಗೇನು ಗೊತ್ತಿರಲ್ಲ. ಆಗ
ಏನಾದರೂ ಒಂದು ವಸ್ತು ಕತ್ಕೊಂಬಂದರೆ ಇದು ತಪ್ಪು, ಕದಿಬಾರ್ದು ಅಂತ ಹೇಳ್ತೀವಿ. ಹಾಗೆ ಯಾರಿಗಾದರೂ ಬೈದರೆ ಅವರು ದೊಡ್ಡವರು, ಬೈಬಾರ್ದು ಅಂತ ಈ ರೀತಿ ಹೇಳಿದಾಗ ಮಗು ಕಲಿಯುತ್ತೆ, ಇದು ನಾವು ಬೈಬಾರ್ದು, ಅವ್ರು ದೊಡ್ಡವರು, ಗೌರವ ಕೊಡಬೇಕು ಅಂತ. ಸರಿಯಾದ ದಾರಿಗೆ ನಡೆಸುವಂಥ ಸಂಸ್ಕೃತಿ ನಮ್ಮ ಕನ್ನಡಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ, ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ. ಅಂದರೆ ನಾವು ಜೀವನದಲ್ಲಿ ಇವನ್ನೆಲ್ಲ ಮರೆತು ಅನ್ಯಾಯದ ಕಡೆಗೆ ಹೋದಾಗ ದೇವ್ರೇನು ಮಾಡ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಅಂದರೆ ಈಗ ನೋಡಿ, ಈಗ ಕಾಲ ಎಷ್ಟು ಬದಲಾವಣೆ ಹೊಂದ್ತಾ ಇದೆ. ಮೊದಲೆಲ್ಲ ವಯಸ್ಸಾದಂಥ ವ್ಯಕ್ತಿಗಳು ಕಾಯಿಲೆಗೆ ಬಿದ್ದಾಗ ಅವರನ್ನು ಅಪರೂಪಕ್ಕೆ ಹೋಗಿ, ಅಯ್ಯೋ ಅವ್ರಿಗೆ ಹುಷಾರಿಲ್ಲ, ವಯಸ್ಸಾಗಿದೆ, ಹೋಗಿ ನೋಡ್ಕೊಂಬರ್ಬೇಕು ಅಂತ ಹೇಳಿ ನೋಡ್ಕೊಂಡು ಬರ್ತಾಯಿದ್ರು. ಆದರೆ ಕಾಲ ಬದಲಾವಣೆ ಹೊಂದ್ತಾ ಹೋದ ಹಾಗೆ ಈಗೆಲ್ಲ ನಾವು ನಮ್ಮ ಸುತ್ತಮುತ್ತ ಏನು ನೋಡ್ತಾ ಇದ್ದೀವಿ, ಯಾವುದೇ ಒಂದು ವಯಸ್ಸು ಕೇಳ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಚೆನ್ನಾಗಿದ್ದವರೇ ತೀರೋಗ್ತಾ ಇದ್ದಾರೆ, ಮರಣವನ್ನು ಹೊಂದ್ತಾ ಇದ್ದಾರೆ. ಹೀಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ ಅಂತ ಇಲ್ಲಿ ಹಂಸಲೇಖ ಅವರು ಹೇಳಿದ್ದಾರೆ. ಮರಿಬೇಡ ಮಗುವಿನ ನಗುವ, ಅಂದರೆ ಮಗುಗೆ ಒಳ್ಳೆಯದು ಕೆಟ್ಟದ್ದು ಏನು ಗೊತ್ತಿರಲ್ಲ. ಅವ್ರು ನಮ್ಮವರು, ಇವ್ರು ನಮ್ಮವರು, ಅದೇನು ಗೊತ್ತಿರಲ್ಲ. ಯಾವುದೇ ಒಂದು ಮಗು ನೋಡಿ, ಆ ಮಗು ಮೇಲೆ ನಮಗೆ ಪ್ರೀತಿ ಉಂಟಾಗುತ್ತೆ. ಯಾಕೆ? ಆ ಮಗು ಚಿಕ್ಕ ಮಗು ನಗುತ್ತೆ, ಅದು ಸುಮ್ಮನೆ ನೋಡಿ ನಗ್ತಾ ಇರುತ್ತೆ, ನಮಗೇನದು ಪರಿಚಯ ಇರಲ್ಲ, ಏನಿಲ್ಲ. ಆಗ ನಮಗೇನು ಅನಿಸುತ್ತೆ, ಆ ಮಗುನ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ಮಗುವಿನ ನಗುವನ್ನು ಮರಿಬೇಡಿ, ಕಳಬೇಡ ನಗುವಿನ ಸುಖವ. ಅಂದರೆ ಆ ನಗುವಿನ ಸುಖವನ್ನು ಕಳ್ಕೊಬೇಡಿ. ಭರವಸೆಯೇ ಮಗುವು ಕಣೋ. ಅಂದರೆ ನಮಗೆ ತಂದೆ ತಾಯಿಗಳಿಗೆ ಮುಂದೆ ಅವರು ವಯಸ್ಸನ್ನು ಕಳೆದಂತೆ ಮಗು ಬೆಳೆದು ಜೀವನಕ್ಕೆ ನಮಗೆ ಆಧಾರ ಆಗುತ್ತೆ. ಹಾಗಾಗಿ ಭರವಸೆಯೇ ಮಗುವು ಕಣೋ ಅಂತ ಇಲ್ಲಿ ತಿಳಿಸಿದ್ದಾರೆ. ತಂದೆ ತಾಯಿಗಳು ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ. ನಂಬಿಕೆಯನ್ನು ಇಲ್ಲಿ ಭರವಸೆ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ. ಕಳಬೇಡ ಅಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕಳವಳ, ಆತಂಕಗಳು, ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದು, ಇಲ್ದಿದ್ದೆಲ್ಲ ಯೋಚನೆ ಮಾಡೋದು, ಇಂಥದನ್ನೆಲ್ಲ ನಾವು ಮಾಡಬಾರ್ದು. ನೀ ಹಾಡು ಶಾಂತಿಯ ಹಾಡು ಅಂದರೆ ನೀನು ಯಾವಾಗಲೂ ಹೇಗಿರಬೇಕು, ಶಾಂತವಾಗಿ ಇರಬೇಕು. ಜೀವನದಲ್ಲಿ ಪ್ರೀತಿನೇ ಶ್ರೇಷ್ಠ. ಈ ಭೂಮಿ ಬಣ್ಣದ ಬುಗುರಿ ಅಂದರೆ ಇಲ್ಲಿ ಭೂಮಿಯನ್ನು ಹೇಗೆ ಬಣ್ಣಗಳನ್ನು ತುಂಬಿ ಬುಗುರಿ ಸುತ್ತುತ್ತಾ ಇರುತ್ತೆ, ಹಾಗೆ ಭೂಮಿನೂ ಸುತ್ತುತ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಮನುಷ್ಯ ಜೀವನದಲ್ಲಿ ಯಾವುದೇ ಚಿಂತೆಯನ್ನು ಮಾಡಬಾರ್ದು, ಬಂದ ಹಾಗೆ ಅವನು ಜೀವನವನ್ನು ಅನುಭವಿಸ್ಕೊಂಡು ಹೋಗಬೇಕಾಗುತ್ತೆ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಅನ್ನೋದು ಕ್ಷಣಿಕ. ಈಗಿನ ವಾತಾವರಣದಲ್ಲಿ ಚೆನ್ನಾಗಿದ್ದಾರೆ, ಚೆನ್ನಾಗಿಲ್ಲ, ಏನು ಕೇಳಲ್ಲ. ಈಗ ಎಲ್ಲ ಏನಂತಾರೆ, ಅಯ್ಯೋ ಇವಾಗ ತಾನೇ ಅವರನ್ನು ನೋಡಿದ್ವಿ, ಚೆನ್ನಾಗಿದ್ರಲ್ಲ, ಏನಾಯಿತು ಅಂದರೆ ಸ್ವಲ್ಪ ಹೊತ್ತಿಗೆ ಅವರು ತೀರೋಗಿರ್ತಾರೆ. ಹಾಗಿದೆ ಈಗಿನ ಕಾಲ. ಹಾಗಾಗಿ ನಾವು ಎಲ್ಲರೊಂದಿಗೂ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಈ ಪದ್ಯದಿಂದ ನಾವು ತಿಳ್ಕೊಳ್ತೀವಿ. ಧನ್ಯವಾದಗಳು.